ರಾಜ್ಯ ಆದಿಜಾಂಬವ ಮತ್ತು ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟದಿಂದ ಎಜೆ ಸದಾಶಿವ ಆಯೋಗ ನೀಡಿರುವ ವರದಿಯಂತೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತಲುಪಿದರು. ಪರಿಶಿಷ್ಟ ಜಾತಿಯಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಮಾದಿಗ ಸಮುದಾಯ ಆರ್ಥಿಕ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದು ನಮ್ಮ ಹಕ್ಕಿಗಾಗಿ ಹಲವು ವರ್ಷಗಳಿಂದ ಹೋರಾಟ ನಡೆಸಿದ ಪರಿಣಾಮ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ 7 ಮಂದಿ ನ್ಯಾಯಪೀಠ ಸಂವಿಧಾನಬದ್ಧವಾಗಿ ಆಯಾ ರಾಜ್ಯದವರು ಒಳ ಮೀಸಲಾತಿ ನೀಡಬೇಕೆಂದು ಆದೇಶ ನೀಡಿದರು. ವತಿಯಿಂದ ಇಂದು ದಿನಾಂಕ 24 ನವೆಂಬರ್ 2024ರಂದು ಮೆರವಣಿಗೆ ಆಗಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿದ್ದೀವಿ. ಇದರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರು ಕ್ಲಿಯರ್ ಕಟ್ ಆಗಿ ಇದೆ, ಅದರಲ್ಲಿ ಯಾವುದೇ ಒಂದು ಒಡಕಿಲ್ಲ. ಅದರಲ್ಲಿ CJA ಏನು ಹೇಳಿದ್ದಾರೆ ಅದೇ ತೀರ್ಮಾನನೇ ವಿನಃ ಗಾಯವಾಗಿ ಹೇಳಿರೋದಾಗಲಿ ಅಥವಾ ಇತರೆ 6 ಜನ ನ್ಯಾಯಮೂರ್ತಿಗಳ ಹೇಳಿರೋದ್ರಲ್ಲಿ ಅರ್ಥ ಇಲ್ಲ, ಜೊತೆಗೆ ಅದು ಬರೋದೂ ಇಲ್ಲ. ಯಾಕಂದರೆ ಲಾಸ್ಟಲ್ಲಿ ವಾದ ವಿವಾದಗಳಾದ ನಂತರ ಫೈನಲ್ ಆಗಿ ಜಡ್ಜು CJA ಚೀಫ್ ಜಸ್ಟಿಸ್ ಏನು ಕೊಟ್ಟಿರ್ತಾರೋ ಅದೇ ತೀರ್ಮಾನ. ಅದನ್ನು ನೀವು ಉಳಿದ 6 ಜನದ ಒಂದು ನ್ಯಾಯಾಧೀಶರುಗಳನ್ನ ಎತ್ಕೊಂಡು ಒಳ ಮೀಸಲಾತಿನ ಒಗ್ಗಟ್ಟಿನ ಒಡೆಯೋದಕ್ಕೆ ತಪ್ಪೋದು. CJA ಏನು ಆರ್ಡರ್ ಮಾಡಿದ್ದಾರೆ ಅದ್ರ ಪ್ರಕಾರ ರಾಜ್ಯ ಸರ್ಕಾರಗಳು ಸುಗ್ರೀವಾಜ್ಞೆ ಹೊರಡಿಸಲಿ. ಹೇಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿ ಸರ್ಕಾರ 10% ಮೇಲ್ವರ್ಗದ ಜನಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿ 1 ವಾರದಲ್ಲಿ ಅದನ್ನು ಎಲ್ಲ ಮೇಲ್ವರ್ಗದ ಜನಕ್ಕೆ ಹೇಗೆ ಅದು ಇಂಪ್ಲಿಮೆಂಟ್ ಆಯಿತೋ ಅದೇ ಥರ ನಮ್ಮ CJA ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆರ್ಡರ್ನ ರಾಜ್ಯ ಸರ್ಕಾರಗಳು ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರಗಳು ಕೊಟ್ಟಿರೋದ್ರಿಂದ ಕೇಂದ್ರದ ಅಗತ್ಯನೇ ಬೇಕಾಗಿಲ್ಲ, ಪರ್ಮಿಷನ್ನ ಅಗತ್ಯನೇ ಬೇಕಾಗಿಲ್ಲ. ಆದ್ದರಿಂದ ದಯವಿಟ್ಟು ಸುಗ್ರೀವಾಜ್ಞೆನ ಸಿದ್ದರಾಮಯ್ಯನವರು ಇಂದು ಮುಂದೆ ನೋಡಿದೆ ಹೊರಡಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರಾಜ್ಯ ಸರ್ಕಾರ ಮಾದಿಗ ಸಮುದಾಯವನ್ನು ತೀವ್ರ ನಿರ್ಲಕ್ಷ್ಯ ವಹಿಸಿ ಮಾದಿಗ ವಿರೋಧ ಸರ್ಕಾರವಾಗಿದೆ. ಮುಖ್ಯಮಂತ್ರಿಗಳು ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೊಳಿಸಬೇಕೆಂದು ಸಂವಿಧಾನಬದ್ಧವಾಗಿ ಆದೇಶ ಮಾಡಬೇಕೆಂದು ಒತ್ತಾಯಿಸಿದರು. ನಂತರ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಆನಂದಸ್ವಾಮಿ, ರಾಜೇಶ್, ಪ್ರಸನ್ನ, ದೇವರಾಜ್, ಕುಮಾರ್, ಚಂದ್ರು, ಮಂಗಳಮ್ಮ, ವಿಜಯಲಕ್ಷ್ಮಿ, ಕುಮಾರ್, ಮಧುರಾಜ್ ಮತ್ತಿತರರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.